ನಮಸ್ತೆ ಎಲ್ರಿಗೂ. ಏನು ಸಂಜೆ ಆಗಿತ್ತು, ಮನೆ ಹೋಗೋ ಟೈಮ್ ಬಂದಿತ್ತು. ಸೊ ಒಂದೇ ಒಂದು ಸಣ್ಣ ಫನ್ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಎಷ್ಟು ಈಸಿಯಾಗಿ ಎಷ್ಟು ರೋಡಿಗೆ ಕಚ್ಕೊಂಡು ನನ್ನ ಗಾಡಿ ಹೋಗುತ್ತೆ ಅನ್ನೋ ತೋರಿಸೋದೆ ಈ ವಿಡಿಯೋ ಉದ್ದೇಶ. ಫಸ್ಟ್ ಗೇರ್ 50, ಸೆಕೆಂಡ್ ಗೇರ್ 80, ಥರ್ಡ್ ಗೇರ್ 95, 100, ಫೋರ್ತ್ ಗೇರ್ ಈಸಿಯಾಗಿ ಒಂದು 130, 140 ಹೋಗ್ತೀನಿ. 140 ಏನು ಫಾಸ್ಟ್ ಹೋಗೋಣ ಅನ್ನೋಷ್ಟರಲ್ಲೇ ಮುಂದೆ ದೊಡ್ಡ 2 ಗಾಡಿಗಳು ಬಂದಿತ್ತು. ಯಾಕೆ ಸುಮ್ಮನೆ ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿದ್ರೆ ಮತ್ತೆ ಅದೇ ಕತೆ. ನೋಡಿದೆ ಇನ್ನೇನು ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನ ಮಾಡಿಕೊಂಡು 2 ಗಾಡಿ ಮಧ್ಯದಲ್ಲಿ ಹೋದೆ. ಈಸಿಯಾಗಿ ಪಾಸ್ ಆಗಿಬಿಡ್ತೀನಿ. ಪಾಸ್ ಆದಮೇಲೆ ಈ ಡೌನಲ್ಲಿ ಹೋಗ್ಬೋದಾಗಿತ್ತು ಚೆನ್ನಾಗೆ, ಬಟ್ ಗಾಡಿಗಳು ತುಂಬ ಬರ್ತಾನೆ ಇದೆ. ರಿಸ್ಕ್ ತೊಗೊಳೋದು ಬೇಡ. ಇನ್ನೂ ಸ್ಟ್ರೆಚ್ ಇದೆ, ಸಿಗುತ್ತೆ, ಕಾಯಬೇಕು ಅಷ್ಟೇ, ಆ ಥರ ಬೇಡ. ಈ ಡೌನಲ್ಲಿ ಒಂದು ಸ್ವಲ್ಪ ಸಿಕ್ತು, ಬಟ್ ಈ ಕರ್ವ್ಸ್ ಇದೆ ಅಲ್ವಾ, ಈ ಕರ್ವ್ಸಲ್ಲಿ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದೆ. ಫಾಸ್ಟ್ ಹೋಗುವಾಗ ಒಂದು ಸರಿ ಫುಲ್ ಎಕ್ಸ್ಟ್ರೀಮ್ ಲೆಫ್ಟ್ ಹೋಗ್ಬಿಟ್ಟಿದೆ. ಯಾಕಂದರೆ ಈ ಥರನೇ ಸೇಮ್ ಸೈಡಲ್ಲಿ ಒಂದು ಇನೋವಾ ಬಂದುಬಿಟ್ಟಿತ್ತು. ಅವನು ತುಂಬ ಫಾಸ್ಟ್ ಇದ್ದ. ಕಾಂಪಿಟೇಷನ್ನು ಬೇಡ, ಕಾಂಪಿಟೇಷನ್ ನನಗೆ. ಜಾಲಿಯಾಗೆ ಫನ್ನಾಗೆ ಸ್ವಲ್ಪ ಸ್ಪೀಡಲ್ಲಿ ಹೋದರೂ ಸಾಕು. ಯಾರೂ ಇಲ್ದಿದ್ದಾಗ ನಾವು ಹೇಗೆ ಬೇಕಾದರೂ ಆಗ ಹೋಗ್ಬೋದು, ಪ್ರಾಪರ್ ಸೇಫ್ಟಿ ಮೆಷರ್ಸ್ ಇದ್ದರೆ. ಈಗ ಸದ್ಯಕ್ಕೆ ನನ್ನ ಹತ್ರ ಬರೀ ಒಂದು ಒಳ್ಳೆ ಹೆಲ್ಮೆಟ್ ಮಾತ್ರ ಇದೆ, ಬೇರೆ ಇನ್ನೇನೂ ಇಲ್ಲ. ಸೊ ಬಿದ್ದರೆ ಹಾಸ್ಪಿಟ್ಲೇ ಗತಿ. ಪ್ರಾಬಬ್ಲಿ ದಾಟಾದಮೇಲೆ ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಸಿಗುತ್ತೆ. ಸ್ಟ್ರೆಚ್ಚಲ್ಲಿ ಇನ್ನೊಂದು ಸ್ವಲ್ಪ ಫಾಸ್ಟ್ ಹೋಗ್ತೀನಿ. ಅದೇ ಈ ಫ್ಲೈಓವರ್ ಹೋಗೋದಕ್ಕಿಂತ ಮುಂಚೆ ಎಷ್ಟು ಹೋಗ್ತೀನೋ ಅಷ್ಟೇ ಇವತ್ತಿಗೆ, ಅದಕ್ಕಿಂತ ಹೆಚ್ಚು ಬೇಡ. 161 ಸ್ಟಾಪ್. ಅದಕ್ಕಿಂತ ಜಾಸ್ತಿ ಹೋದರೆ ಸೇಫೇ ಅಲ್ಲ, ಎಸ್ಪೆಷಲಿ ಫ್ಲೈಓವರ್ಸಲ್ಲಿ. ಫನ್ ಬರೀ ಒಂದು 3-5 ನಿಮಿಷ ಸಾಕು. ಯಾವಾಗಲೂ ಫನ್ ಬೇಕು ಅಂತ ಹೇಳಿದ್ರೆ ಮತ್ತೆ ಮುಂದೆ ಫನ್ ನೋಡೋದಕ್ಕೆ ನಾವೇ ಇರೋದಿಲ್ಲ. ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಫ್ರೆಂಡ್ಸು ಹೋಗ್ಬಿಟ್ಟ ಸುಹಾಸ್, ಹೋಗ್ಬಿಟ್ಟ ಅಂದ್ಬಿಡ್ತಾರೆ. ಅದು ಚಾನ್ಸ್ ಎಲ್ಲ ಕೊಡೋದು ಬೇಡ ಯಾರಿಗೂ. ಇನ್ನೇನು ನನಗೆ ಯೂ ಟರ್ನ್ ತೊಗೊಳೋ ಟೈಮ್ ಬಂತು. ಸೊ ನಿಧಾನವಾಗಿ ಲೆಫ್ಟಿಗೆ ಬರ್ತಾ ಯೂ ಟರ್ನ್ ತೊಗೊಂಡು ಮನೆಗೆ ಹೋಗ್ತೀನಿ. ನೀವು ಸೇಫಾಗಿ ಹೋಗಿ, ಬಾಯ್.